ಹಾಯ್ ದೋಸ್ತರ, ಎಲ್ಲರಿಗೂ ನಮಸ್ಕಾರ ರೀ. ನೀವು ನೋಡಕತ್ತೀರಿ ಕೃಷಿ ಡೈರಿ ಯೂಟ್ಯೂಬ್ ಚಾನಲ್ ರೀ. ಇವತ್ತಿನ ವಿಡಿಯೋದೊಳಗೆ ವಿಶೇಷ ಮಾಹಿತಿ ಏನಪ್ಪ ಅಂದ್ರೆ ನೋಡ್ರಿ, ಕುರಿಗಳಿಗೆ ಬಾಯಿ ಜ್ವರ ಬಾಯಿಬೇನಿ ಯಾವ ಥರ ಹರಡ್ತೈತಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ಥರ ನಮ್ಮ ಚಾನಲ್ನಲ್ಲಿ ವಿಡಿಯೋಗಳು ಬರ್ತಿದ್ದಾವೆ ಸ್ನೇಹಿತರೆ. ಹಾಗಾಗಿ ಮೊದಲನೇದಾಗಿ ನೋಡೋದಾದ್ರೆ ಬಾಯಿಬೇನಿ ಯಾವ ಥರ ಬರ್ತೈತಪ್ಪ ಅನ್ನೋದಂದ್ರೆ, ನಮ್ಮ ಕುರಿಗಳಿಗೆ ಬಾಯಿಬೇನಿ ಬಂದಿತ್ತಪ್ಪ ಅಂದ್ರೆ ಯಾವ ಥರ ಇಂಜೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಇದೆ ಸ್ನೇಹಿತರೆ. ಚಾನಲಲ್ಲಿ ವಿಡಿಯೋ ಇದೆ, ಹೋಗಿ ನೋಡ್ಬೋದು. ಯಾವ ಥರ ಎಣ್ಣೆ ಹಾಕೋದೆಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿನಿ ಚಾನಲಲ್ಲಿ. ಹಾಗಾಗಿ ನೋಡ್ರಿ, ಕುರಿಗಳಿಗೆ ಮೊದಲೇದಾಗಿ ಹರಡ್ತೈತೆ ಅಲ್ಲ ಸ್ನೇಹಿತರೆ ಬಾಯಿ ಜ್ವರ, ಕುರಿಗಳಿಗೆ ಯಾವ ಥರ ಹರಡ್ತೈತೆ ಅನ್ನೋದನ್ನು ಒಂದನೇ ಸ್ಟೆಪ್ ಯಾವಾಗ ಬರ್ತೈತಪ್ಪ ಅನ್ನೋದನ್ನು ನೋಡ್ರಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಕುರಿಯಿಂದ ಕುರಿಗೆ ಯಾವ ಥರ ಅಂದರೆ ಸ್ನೇಹಿತರೆ, ಮೊದಲನೇ ಸ್ಟೆಪ್ಪು ಕುರಿಯಿಂದ ಕುರಿಗೆ ಬದಲವ್ರಿಂದ ಬಂದಿರ್ತಾವಲ್ಲ ಸ್ನೇಹಿತರೆ, ಅವ್ರ ಕುರಿಗೆ ಬಾಯಿಬೇನಿ ಬಂದಿತ್ತಪ್ಪ ಅಂದ್ರೆ ನಾವು ಅಡ್ಡಾಡಿಸಿದ ಜಾಗದಾಗ, ಮೇಯಿಸಿದ ಜಾಗದಾಗ, ನೀರು ಕುಡಿಸಿದ ಜಾಗದಾಗ ಹೋಗಿ ನಾವು ನೀರು ಕುಡಿಸ್ತಪ್ಪ ಅಂದ್ರೆ ಅಲ್ಲಿ ಬರ್ತದೆ ಸ್ನೇಹಿತರೆ ಬಾಯಿಬೇನಿ ರೋಗ. ಮತ್ತು ಹಂಗಾಗಿ ಆ ಥರ ಎಲ್ಲಾರ ನಿಮಗೆ ಎಲ್ಲೆಲ್ಲಿ ಮೇಯಿಸಿರ್ತಾರಪ್ಪ ಅಂದ್ರೆ ಅಲ್ಲಿ ಮೇಯ್ಸೋದನ್ನು ಮಾತ್ರ ಕಡಿಮೆ ಮಾಡಿರಿ. ಹಂಗಾಗಿ ಒಂದು ಸ್ವಲ್ಪ ತಡೆಗಟ್ಟಬೋದು ಬಾಯಿಬೇನಿ ಜ್ವರ ಬರೋದನ್ನು ಈ ವಿಡಿಯೋದ ಮೂಲಕ ತಿಳಿಸೋದಂದ್ರೆ. ಮೂರನೇ ಸ್ಟೆಪ್ ಏನಪ್ಪ ಅಂದ್ರೆ, ನಾವು ಬಾಯಿಬೇನಿಗೆ ಯಾವ ಥರ ಅಂದರೆ, ಒಂದು ಕುರಿಗೆ ಬಾಯಿಬೇನಿ ಬಂದಿರ್ತೈತಲ್ಲ ಸ್ನೇಹಿತರೆ, ನಮ್ಮ ಕುರಿಗೆ ಆಗಲಿ ಬಂದಿದ್ದ ಇನ್ನೊಂದು ಕುರಿಗೆ ತೊಗೊಂಡೋಗಿ ಈ ಕುರಿಗೆ ಬಾಯಿಬೇನಿ ಬಂದು ಕುರಿ ಇಂಜೆಕ್ಷನ್ ಮಾಡಿ ಇನ್ನೊಂದು ಕುರಿಗೆ ಬಂದು ಮಾಡಿತಪ್ಪ ಅಂದರೆ ಅದು ಕೂಡ ಸ್ನೇಹಿತರೆ ಆ ಕುರಿಗೂ ಕೂಡ ಬಾಯಿಬೇನಿ ಬರುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ವಿಡಿಯೋದಾಗ ಹೇಳಿ ತಿಳ್ಸಕತ್ತೀನಿ ನಿಮ್ಮ ಮುಂದೆ. ವಿಡಿಯೋದಾಗ ಏನಾರ ಹೆಚ್ಚು ಕಡಿಮೆ ಮಾತು ಸ್ವಲ್ಪ ಇದಿತ್ತಪ್ಪ ಅಂದ್ರೆ ಮಾತುಗಳು ಕ್ಷಮೆ ಇರಲಿ ಸ್ನೇಹಿತರೆ. ಹಂಗಾಗಿ ನೋಡ್ರಿ, ವಿಡಿಯೋ ಮೂಲಕ ತಿಳಿಸೋದೇನಪ್ಪ ಅಂದ್ರೆ, ಕುರಿಗೆ ಬಾಯಿಬೇನಿ ಬರ್ತಕ್ಕಂಥ ಹರಡ್ತೈತಲ್ಲ ಅದು ಯಾವ ಥರದರ ಸ್ಪ್ರೆಡ್ ಆಕೈತೆ ಅನ್ನೋದನ್ನ ವಿಡಿಯೋ ಮೂಲಕ ತಿಳಿಸೋಕೋಗ್ತೀನಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ಥರ ನಮ್ಮ ಚಾನಲಲ್ಲಿ ವಿಡಿಯೋಗಳು ಬರ್ತಿದ್ದಾವೆ ಸ್ನೇಹಿತರೆ. ನಾಲ್ಕನೇ ಸ್ಟೆಪ್ ಏನಪ್ಪ ಅಂದ್ರೆ, ಕುರಿಗಳಿಗೆ ಯಾವ ಥರ ಹರಡ್ತೈತೆ ಅನ್ನೋದನ್ನು ನೋಡ್ರಿ. ಕುರಿಗೆ ಒಂದು ಕೂಳು ನೋಣ ಅಂತ ಇದೆ ಸ್ನೇಹಿತರೆ, ಅದು ಹೋಗಿ ಸೊಂಡಿಗೆ ಆಯ್ತು ಬಾಯಿಗೆ ಆಯ್ತು ಕಡಿತಪ್ಪ ಅಂದ್ರೆ ಸ್ನೇಹಿತರೆ ಅದರಿಂದನೂ ಕೂಡ ಬಾಯಿಬೇನಿ ಬರ್ತಿದೆ ಸ್ನೇಹಿತರೆ. ಹಂಗಾಗಿ ನಿಮ್ಮ ಹಟ್ಟಿ ಅಥವಾ ಕುರಿ ದೊಡ್ಡ ಇದ್ದ ಜಾಗದಲ್ಲಿ ಆ ನೊಣ ಬರುವಂತಾಗ ಮಾಡಬೇಡಿ. ಅದಕ್ಕೆ ಏನಿದ್ರು ಸ್ಪ್ರೈ ಎಣ್ಣೆ ಥರ ಹೊಡಿತಾರಲ್ಲ ಸ್ನೇಹಿತರೆ, ಎಣ್ಣೆ ಸ್ಪ್ರೈ ಮಾಡಿ ಹಂಗಾಗಿ ಒಂದು ತಡೆಗಟ್ಟಬೋದು ಈ ಬಾಯಿ ಜ್ವರವನ್ನು. ಮತ್ತು ನೋಡ್ರಿ, ಇನ್ನೊಂದು ಏನಪ್ಪ ಸ್ಟೆಪ್ ಅಂದ್ರೆ, ನಾವು ಹಟ್ಟಿ ಹಾಕಿರ್ತಕ್ಕಂಥ ಜಾಗದಾಗ ನೋಡ್ರಿ ಸೊಳ್ಳೆಗಳನ್ನು ಕೂಡ ಬರಲಾರ್ದಂಗೆ ನೋಡ್ಕೊಳ್ಬೇಕು ಸ್ನೇಹಿತರೆ. ಸೊಳ್ಳೆಯಿಂದನೂ ಕೂಡ ಬಾಯಿಬೇನಿ ಬರುವಂಥ ಚಾನ್ಸಸ್ ಇರ್ತೈತಿ. ಹಂಗಾಗಿ ಬಾಯಿಬೇನಿಯನ್ನು ಸ್ವಲ್ಪ ಆದಷ್ಟು ಬೇಗ ಸೊಳ್ಳೆಯಿಂದನೂ ತಡೆಗಟ್ಟಬೇಕು. ಎಣ್ಣೆ ನಿಮ್ಮ ಇದ್ರಾಗ ಏನಪ್ಪ ಅಂದ್ರೆ ಎಣ್ಣೆ ತಗೊಂಡು ಹೊಡ್ರಿ, ಅಥವಾ ಮೆಡಿಕಲಲ್ಲಿ ಹೋಗಿ ಕೇಳಿದ್ರೆ ಎಣ್ಣೆ ಕೇಳಿದ್ರೆ ಕೊಡೋ ಸ್ನೇಹಿತರೆ. ಈ ಥರ ಸೊಳ್ಳೆ ಜಾಸ್ತಿ ಆಗ್ಯಾವ ಕೇಳಿದ್ರೆ ಕೊಡ್ತಾರೆ. ಆ ಎಣ್ಣೆ ತಗೊಂಬಂದು ಸ್ಪ್ರೇ. ಒಂದು ಕುರಿ ಕ್ಲೀನಾಗಿ ತೊಳಕತ್ತಿರ್ತೀವಲ್ಲ ಸ್ನೇಹಿತರೆ, ಆ ಕುರಿ ಏನಪ್ಪ ಬಾಯಿಬೇನಿ ಬಂದು ಕುರಿ ಕ್ಲೀನಾಗಿ ತೊಳೆದುಕೊಂಡು ಸೋಪ್ ಹಚ್ಚಿ ಕ್ಲೀನಾಗಿ ತೊಳ್ಕೊಂಡು ಆ ಕುರಿಗೆ ಇನ್ನೊಂದು ಕುರಿ ತೊಳ್ರಿ. ಹಂಗಾಗಿ ಈ ಕುರಿಗೆ ಜಾಸ್ತಿ ಇರ್ತೈತಿ, ಆ ಇನ್ನೊಂದು ಕುರಿಗೆ ಕಡಿಮೆ ಇರ್ತೈತಿ. ಹಂಗಾಗಿ ಈ ಇನ್ನೊಂದು ಕುರಿಗೆ ಜಾಸ್ತಿ ಇದ್ದು ಕುರಿ ತಗೊಂಡೋಗಿ ನಾವು ಕೈ ತೊಳೆದು ಆ ಕುರಿ ತೊಳಿತಪ್ಪ ಅಂದ್ರೆ, ಸೋಪ್ ಹಾಕ್ಲಾರ್ದ ತೊಳ್ಲಾರ್ದ ಹೋಗಿ ಇನ್ನೊಂದು ಕುರಿ ತೊಳಿತಪ್ಪ ಅಂದ್ರೆ ಆ ಕುರಿಗೆ ಜಾಸ್ತಿ ಹರಡ್ತೈತಿ ಬಾಯಿಬೇನಿ. ಹಂಗಾಗಿ ಇಂಥವೆಲ್ಲ ಮುಂಚಾಗ್ರತೆ ಒಂದು ಸ್ವಲ್ಪ ಸ್ಟೆಪ್ಗಳನ್ನ ಫಾಲೋ ಮಾಡಿರಿ. ಹಂಗಾಗಿ ಇದೇ ಥರ ನಮ್ಮ ಚಾನಲ್ನಲ್ಲಿ ವಿಡಿಯೋಗಳು ಬರ್ತಿದ್ದಾವೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಏನಪ್ಪ ಅಂದ್ರೆ, ನಿಮ್ಮ ಹತ್ತಿರದ ಪಶುಸಂಗೋಪನೆ ಡಾಕ್ಟ್ರನ್ನ ಸಲಹೆ ಪಡ್ರಿ. ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ತಿಳಿಸಿದ್ದೀನಿ ಈ ವಿಡಿಯೋ ಮುಖಾಂತರ.